ಸರ್, ರಾಜವಂಶಸ್ಥರದ ಕೊಡುಗೆ ಮೈಸೂರು ಭಾಗಕ್ಕೆ ತುಂಬಾ ಇದೆ. ಆದರೆ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ನನ್ನ ಹೆಸರು ಹೇಳ್ಕೊಂಡು ಹೋದ್ರೆ ಸಾಕು, ಮಾಡಿರುವಂಥ ಕೆಲಸಗಳನ್ನ ಕೈ ಮುಕ್ಕೊಂಡು ಹೋದ್ರೆ ಸಾಕು, ಅದ್ರ ಓಟ್ ಹಾಕಿ ಎಲ್ಲ ಕಡೆ ಹೇಳಿದ್ದೀನಿ. ಅವರು 10 ವರ್ಷದಲ್ಲಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಈ ಭವಿಷ್ಯದಲ್ಲಿ ಎಲ್ಲ ಅಭಿವೃದ್ಧಿ ಮಾಡೋ ಕೆಲಸಕ್ಕೆ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಓಕೆ, ಲಕ್ಷ್ಮಣ್ ಅವ್ರು ಏನಾದ್ರು ಈಗ ಬಂದರೆ ನಮ್ಗೆ ಪ್ರಚಾರ ಮಾಡೋ ಅಗತ್ಯನೇ ಇಲ್ಲ, ನಾವು ಗೆಲುವು ನಮಗೆ ಆಗುತ್ತೆ, ಮನೇಲೇ ಕೂತ್ಕೊಂಡು ನಾವು ಗೆಲ್ತ್ಕೋಬೋದು, ಪ್ರಚಾರದ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅವರ ಅಭಿಪ್ರಾಯ ಅವ್ರ ಹಕ್ಕು. ನೀವು ಲಕ್ಷ್ಮಣ ಎದುರಾಳಿನ ಹೇಗೆ ನೋಡ್ತೀರಾ ಸರ್? ಇಲ್ಲ, ನಮ್ಮ ಸಾಮರ್ಥ್ಯದ ಮೇಲೆ ನಾವು ಅದು ಜನರಿಗೆ ತೋರಿಸ್ಬೇಕಾಗಿದೆ. ನಮ್ಮ ಯೋಗ್ಯತೆ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಸರ್, ರಾಜವಂಶಸ್ಥರದ ಕೊಡುಗೆ ಮೈಸೂರು ಭಾಗಕ್ಕೆ ತುಂಬಾ ಇದೆ. ಆದರೆ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ನನ್ನ ಹೆಸರು ಹೇಳ್ಕೊಂಡು ಹೋದ್ರೆ ಸಾಕು, ಮಾಡಿರುವಂಥ ಕೆಲಸಗಳನ್ನ ಕೈ ಮುಕ್ಕೊಂಡು ಹೋದ್ರೆ ಸಾಕು, ಅದ್ರ ಓಟ್ ಹಾಕಿ ಎಲ್ಲ ಕಡೆ ಹೇಳಿದ್ದೀನಿ. ಅವರು 10 ವರ್ಷದಲ್ಲಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಈ ಭವಿಷ್ಯದಲ್ಲಿ ಎಲ್ಲ ಅಭಿವೃದ್ಧಿ ಮಾಡೋ ಕೆಲಸಕ್ಕೆ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಓಕೆ, ಲಕ್ಷ್ಮಣ್ ಅವ್ರು ಏನಾದ್ರು ಈಗ ಬಂದರೆ ನಮ್ಗೆ ಪ್ರಚಾರ ಮಾಡೋ ಅಗತ್ಯನೇ ಇಲ್ಲ, ನಾವು ಗೆಲುವು ನಮಗೆ ಆಗುತ್ತೆ, ಮನೇಲೇ ಕೂತ್ಕೊಂಡು ನಾವು ಗೆಲ್ತ್ಕೋಬೋದು, ಪ್ರಚಾರದ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅವರ ಅಭಿಪ್ರಾಯ ಅವ್ರ ಹಕ್ಕು. ನೀವು ಲಕ್ಷ್ಮಣ ಎದುರಾಳಿನ ಹೇಗೆ ನೋಡ್ತೀರಾ ಸರ್? ಇಲ್ಲ, ನಮ್ಮ ಸಾಮರ್ಥ್ಯದ ಮೇಲೆ ನಾವು ಅದು ಜನರಿಗೆ ತೋರಿಸ್ಬೇಕಾಗಿದೆ. ನಮ್ಮ ಯೋಗ್ಯತೆ ಮೇಲೆ ಅವರು ತೀರ್ಮಾನ ಮಾಡ್ತಾರೆ.